ಎರಡು ಪ್ರಮುಖ ವಿಷಯ. ಒಂದು ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ನಮ್ಮ ತಂದೆಯ ಕಾಲದಲ್ಲಿದ್ದಾರೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಸ್ಥಾನಕ್ಕೆ ಅದೇ ವಿಚಾರಕ್ಕೆ ಎಂ.ಬಿ. ಪಾಟೀಲ್ ಅವರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ಗೆ ಕೊರತೆ ಇಲ್ಲ, ತುಂಬಾ ಜನ ಇದೆ ಏನ್ ಸರಿ ಮಾತನಾಡ್ತಾರೆ. ನೋಡಿ, ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೆ ಇದೆ ಕಾಂಗ್ರೆಸ್ನಲ್ಲಿ. ನೀವು ನೋಡಿರ್ಬೋದು, ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗತ್ತೆ, ಅವರ ಕೂತ್ಕೊಳ್ಳೋದು, ಇವ್ರು ಕೂತ್ಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಈ ಮ್ಯೂಸಿಕಲ್ ಚೇರ್ ನಡೀತಾನೆ ಇದೆ ಕಳೆದ 3 ವರ್ಷದಿಂದ. ನಾನು ಆಗ್ಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂತ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದ್ಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ. ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್. ಮುಂದೆ ಸರ್ಕಾರದ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು ಬಿಜೆಪಿ ಆಡಳಿತದಲ್ಲೇನೆ. ಇದನ್ನ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್, ನೋಡಿ ಇಲ್ಲ, ಒಂದ್ ನಿಮಿಷ. ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು, ಕರ್ನಾಟಕದ ಬಿಜೆಪಿಯ ಸಂಸದರುಗಳ ಕೊಡುಗೆ ಏನು ಅನ್ನೋದು ನಾವು ಬಹಳ ಸತಿ ಹೇಳಿದೀವಿ. ಇವತ್ತು ಅವ್ರು ಪ್ರಶ್ನೆ ಕೇಳಿದರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡ್ ಅನ್ನ ಒಪ್ಪಿಸುವಂತ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ನಿಮ್ಮ ಮುಖಾಂತರ ಬಹಳ ವಿಷಯಗಳನ್ನ ಮತ್ತೆ ಜನಕ್ಕೆ ತಲುಪಿಸ್ತೀವಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳೋದಿಕ್ಕೆ ನಾವು ಈಗ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋವಂಥದ್ದು. 2300 ರೈತರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ಮೋದಿ ಅವರು. ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದಕ್ಕೆ ಕಾರಣ ನೀವು, ಮೋದಿ ಅವರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ರಸ್ತೆಯಲ್ಲಿ ಕಷದ ರಾಶಿ ಎತ್ತಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ಇದಕ್ಕೆ ನೀವ್ ಕಾರಣನೋ ಮೋದಿ ಅವ್ರ ಕಾರಣನೋ? $15 ಬಿಲಿಯನ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತಿತ್ತು ಯೋಚನೆ ಮಾಡಿ. ಗೂಗಲ್ ನ ಸೆಂಟರ್ ಬೆಂಗಳೂರಿಗೆ ಬಂದಿದ್ದೀರಾ, ಕರ್ನಾಟಕಕ್ಕೆ ಬಂದಿದ್ದೀರಿ. ಇದು ಆಂಧ್ರ ಪ್ರದೇಶಕ್ಕೆ ಹೋಯ್ತಲ್ಲ, ನಿಮ್ಮ ಆಡಳಿತದಿಂದ ಭಯಭೀತರಾಗಿ ಅಲ್ಲಿಗೆ ಹೋದ್ರಲ್ಲ, ಇದಕ್ಕೆ ಕಾರಣ ನೀವು, ಮೋದಿ ಅವರು. ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟ್ ಆಗಿ ಟೈಮಿಗೆ ಕೊಡಬೇಡಿ ಅಂತ ಮೋದಿ ಅವ್ರು ಬಂದು ಹೇಳಿದಾರೇನ್ರಿ ನಿಮ್ಗೆ? ನಿಮ್ಗೆ ಸರ್ಕಾರ ತಾನೇ ಕೊಡಬೇಕಾಗಿರೋದು. KSRTC BMTC ನೌಕರರಿಗೆ ಕರೆಕ್ಟ್ ಆಗಿ ಸಂಬಳ ಕೊಡಬೇಡಿ ಅಂತ ಯಾರು ಹೇಳಿರೋದು? ಮೋದಿ ಅವ್ರು ಬಂದು ನಿಮ್ಗೆ ಏನಾರ ತಡೀತಾ ಇದಾರ, ಎಲ್ಲಿ ಕೊಟ್ಬಿಡ್ತೀರಾ ನಿಮಗೆ ಅಂತ? ನಿಮಗ್ ಸಂಬಳ ಕೊಡಕ್ ಆಗ್ತಾ ಇಲ್ಲ ಅವರಿಗೆ. ಇದು ಕುಣಿಯಕ್ಕಾಗ್ದಲ್ಲಿರೋ ನೆಲ ಡೊಂಕು ಅಂದ್ರಂತೆ ಅಂದ ರೀತಿ ಇವ್ರಿಗೆ ಆಡಳಿತ ಕರೆಕ್ಟ್ ಆಗಿ ಮಾಡಕ್ ಆಗ್ದಲೆ ಮೋದಿ ಅವರಿಗೆ ಬೆಟ್ ತೋರಿಸುವಂತ ಈ ಚಾಳಿ ಇವತ್ತಿಗೆ ನಿಲ್ಬೇಕು. ರಾಜ್ಯದ ಸಂಸದರು ಕರ್ನಾಟಕದ ವಿಚಾರ ಬಂದಾಗ ಅವರು ಬಿಜೆಪಿ ಅವರು ಇರ್ಬೋದು, ಬೇರೆ ಎಲ್ಲ ಪಕ್ಷದವರು ಇರ್ಬೋದು, ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೀವಿ. ನಾವು ಮುಂದೆ ಕೂಡ ಕರ್ನಾಟಕದ ಅಸ್ಮಿತೆ, ಗೌರವ, ನಾಡು, ಈ ನೆಲ, ಭಾಷೆಗಳ ವಿಷಯ ಬಂತಂದಾಗ 1 ಇಂಚು ಕೂಡ ಕಾಂಪ್ರಮೈಸ್ ಆಗದಲ್ಲೇ ಕರ್ನಾಟಕದ ಪರವಾಗಿ ನಿಲ್ಲುವಂಥದ್ದು ಬಿಜೆಪಿಯ ಸಂಸ್ಕೃತಿ. ಅದು ನಾವು ಮಾಡ್ತೀವಿ. AR ಪಾಟೀಲ್ ಅವರು ಸಿಎಂ ಅವರ ಅವರೇ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅಂದ್ರೆ ಗ್ಯಾರಂಟಿ ಸೇರಿದಂತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊಡೆತ ಕೊಡ್ತಾ ಇದೆ. ಇದನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಸರ್ ನಾನು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ, ಚಿಂತಾಜನಕವಾಗಿದೆ. ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಂಸದರಾಗಿ ನಾವಿವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಡಿಮ್ಯಾಂಡ್ ಇದೆ. 6.5 ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ ಇದು. ರಾಜ್ಯ ಸರ್ಕಾರದ ದುಡ್ಡು ಅಂತಂದ್ರೆ ಅದು ಸಿದ್ದರಾಮಯ್ಯನವರದ್ದು, DK ಶಿವಕುಮಾರ್ ಅವರದ್ದು ವೈಯಕ್ತಿಕ ಮನೆ ದುಡ್ಡಲ್ಲ, ಅದು ನನ್ನ ನಿಮ್ಮ ತೆರಿಗೆ ಹಣ. ಅದು ಇದನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು. ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶ್ವೇತಪತ್ರವನ್ನ ಮುಖ್ಯಮಂತ್ರಿಗಳು ಹೊರಡಿಸ್ಲಿ.
ಅವ್ರದ್ದು ಎಲ್ಲ ಸುಳ್ಳುಗಳು ಬಯಲಾಗತ್ತೆ ಅದರಲ್ಲಿ. ಹಿಂದೆ ಎಷ್ಟು ಸಾಲ ಇತ್ತು, ಇವತ್ತೆಷ್ಟು ಸಾಲ ಮಾಡಿದ್ದಾರೆ, ಸಾಲ ಮಾಡ್ತಿರೋದು ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ, ಖರ್ಚು ಮಾಡಿದಿರೋದ್ರಿಂದ ರಾಜ್ಯಕ್ಕೆ ಬರುವಂತ 10 ವರ್ಷದಲ್ಲಿ 25 ವರ್ಷದಲ್ಲಿ ಏನಾದರೂ ಲಾಭ ಇದೆಯಾ, ಹಿಂದೆ ಎಷ್ಟು ಕರ್ನಾಟಕಕ್ಕೆ FDI ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ, ಹಿಂದೆ ಕಂಪನಿಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇತ್ತು, ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ, ಹಿಂದೆ ನಾವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಇವತ್ತೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ, ಬಡ್ಡಿ ಹಿಂದೆ ನಾವೆಷ್ಟು ಕಟ್ತಾ ಇದ್ವಿ, ಇವತ್ತೆಷ್ಟು ಕಟ್ತಾ ಇದೀವಿ, ಇದೆಲ್ಲದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸ್ಲಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.